ಹಾಯ್ ಹೆಲೋ SSLC ವಿದ್ಯಾರ್ಥಿಗಳೇ, ಹೇಗಿದ್ದಾರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಎ ಬ್ರ್ಯಾಂಡ್ ನ್ಯೂ ವಿಡಿಯೋ. ನಿಮ್ಮ ಮಾರ್ಕ್ಸ್ ಕಮ್ಮಿ ಇದೆ, FA1 ಎಕ್ಸಾಮ್ ಆಯಿತು, ರಿಸಲ್ಟ್ಸ್ ಬಂತು, ಸರ್ ಹಣ ಕಮ್ಮಿ ಇದೆ, ಏನು ಮಾಡೋದು? ಚಿಲ್ ಮಾಡಿ, ಟೆನ್ಷನ್ ತೆಗಿಬೇಡಿ. ಯಾಕಂದರೆ ನನ್ನ ಕಮ್ಮಿ ಮಾರ್ಕ್ಸ್ ಬಂದಿತ್ತು FA1ಅಲ್ಲಿ, ಬಟ್ ಐ ಸ್ಕೋರ್ಡ್ 625 ಔಟ್ ಆಫ್ 625 ಇನ್ ಮೈ SSLC ಬೋರ್ಡ್ ಎಕ್ಸಾಮ್. ಹೇಗೆ ಇಸ್ ಪಾಸಿಬಲ್? ಎಸ್ ಸರ್, ಇಸ್ ಪಾಸಿಬಲ್. ನಾನು ಮಾಡಿದ್ದೀನಿ, ನೀವು ಕೂಡ ಮಾಡ್ಬೋದು. ಸೊ FA1ಅಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದೆ, ಸೊ ವಿ ಕಾಂಟ್ ಸ್ಕೋರ್ ಗುಡ್ ಮಾರ್ಕ್ಸ್. ಆಬ್ಸಲ್ಯೂಟ್ಲಿ ನಾಟ್. ಯಾರು ನಿಮಗೆ ಇದು ಹೇಳಿದ್ದಾರೆ ಅವರನ್ನು ವಿಷಯ ಕೇಳಬೇಡಿ. ಲಿಸನ್ ಟು ಮೀ, ಐ ಆಮ್ ಯೋರ್ ಬ್ರದರ್ ಆ್ಯಂಡ್ ಐ ವಿಲ್ ಟೆಲ್ ಯು ಹೌ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಯುವರ್ SSLC ಬೋರ್ಡ್ ಎಕ್ಸಾಮ್. FA1 ಸ್ಕೋರ್ ಈಗ ಬಂತು, ಏನು ಮಾಡಬೇಕು? ಕಮ್ಮಿ ಇದೆ, ಏನು ಮಾಡಬೇಕಣ್ಣ? ಇಟ್ ಈಸ್ ಫೈನ್. ಇಟ್ ಈಸ್ ಕಂಪ್ಲೀಟ್ಲಿ ಫೈನ್. ಐ ಹ್ಯಾವ್ ಫೇಸ್ಡ್ ಇಟ್. ಐ ಗಾಟ್ ಲೆಸ್ ಮಾರ್ಕ್ಸ್, ಬಟ್ ಅಟ್ ಲಾಸ್ಟ್ ಐ ಸ್ಕೋರ್ಡ್ 625 ಔಟ್ ಆಫ್ 625. ವಾಟ್ ಶುಡ್ ಯು ಡೂ ನೌ? ಆದರೆ ನಾನು ಕಮ್ಮಿ ಮಾರ್ಕ್ಸ್ ಬಂದಾಗ, ಓಕೆ ಕಮ್ಮಿ ಮಾರ್ಕ್ಸ್ ಬಂದಪ್ಪ ಕೂಗಿ, ಐ ಡಿಂಟ್ ಡೂ ದ್ಯಾಟ್ ಥಿಂಗ್. ವಾಟ್ ಐ ಡಿಡ್ ಇಸ್ ಐ ಫಾಲೋಡ್ 3 ಗೋಲ್ಡನ್ ರೂಲ್. ಈ ಗೋಲ್ಡನ್ ರೂಲ್ ನೀವು ಫಾಲೋ ಮಾಡಲೇಬೇಕು. ಈ 3 ಗೋಲ್ಡನ್ ರೂಲಿಂದ ಐ ಸ್ಕೋರ್ಡ್ 625. ವಾಟ್ ಆರ್ ದೋಸ್ 3 ಗೋಲ್ಡನ್ ರೂಲ್? ಗೋಲ್ಡನ್ ರೂಲ್ ನಂಬರ್ 1, ವಾಟ್ ಹ್ಯಾಪನ್? ಸೊ FA1 ನೀವು ಫಸ್ಟ್ ನೋಡಬೇಕು ಯಾಕೆ ಕಮ್ಮಿ ಬಂತು, ಯಾವ ಸಬ್ಜೆಕ್ಟಲ್ಲಿ ಯಾಕೆ ಕಮ್ಮಿ ಬಂತು. ಫಾರ್ ಎಕ್ಸಾಂಪಲ್ ಸೈನ್ಸಲ್ಲಿ ಯು ಗಾಟ್ ಲೆಸ್ ಮಾರ್ಕ್ಸ್, ಯು ಹ್ಯಾವ್ ಟು ಚೆಕ್ ಎಲ್ಲಿ ಮಾರ್ಕ್ಸ್ ಹೋಯಿತು. ಫಾರ್ ಎಕ್ಸಾಂಪಲ್ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಮಾಡಿರ್ಬೋದು, ಅಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಅಲ್ಲ ಆನ್ಸರ್ ಬರೆಯೋ ಸ್ಟೈಲ್, ಎಲ್ಲಿ ಮಿಸ್ಟೇಕ್ಸ್ ಆಯಿತು ಅದು ನೀವು ನೋಡಿ ಒಂದು ಪೇಪರಲ್ಲಿ ತೆಗೆದು ನೋಟ್ ಮಾಡಿ. ಲಿಸನ್ ಟು ಮೀ, ನೋಟ್ ಮಾಡಬೇಕು ಒಂದು ಪೇಪರಲ್ಲಿ. ಎಸ್, ಯು ಹ್ಯಾವ್ ಟು ನೋಟ್ ಇಟ್ ಇನ್ ಯೋರ್ ಪೇಪರ್. ಲೈಕ್ ಫಾರ್ ಎಕ್ಸಾಂಪಲ್, ಓಕೆ ನಿಮ್ಮ ಹ್ಯಾಂಡ್ ರೈಟಿಂಗ್ ತುಂಬ ಬ್ಯಾಡ್, ಸೊ ಯು ಶುಡ್ ರೈಟ್ ಬ್ಯಾಡ್ ಹ್ಯಾಂಡ್ ರೈಟಿಂಗ್. ನೆಕ್ಸ್ಟ್ ಟೈಮ್ ಐ ಶುಡ್ ಇಂಪ್ರೂವ್. ಬರೀ ಈಗ ನೆಕ್ಸ್ಟ್ ಟೈಮ್ ಐ ಶುಡ್ ಇಂಪ್ರೂವ್ ಮೈ ಹ್ಯಾಂಡ್ ರೈಟಿಂಗ್. ಯಾಕೆ ಮಾಡ್ತೀರಾ ನಾನು ಹೇಳ್ತೀನಿ. ಅದಾದಮೇಲೆ ವೈ ಇಟ್ ಹ್ಯಾಪನ್, ಯಾಕಾಯಿತು. ಫಾರ್ ಎಕ್ಸಾಂಪಲ್ ಬ್ಯಾಡ್ ಹ್ಯಾಂಡ್ ರೈಟಿಂಗ್ ಬಿಕಾಸ್ ನಾನು ಫಸ್ಟಿಂದ ತುಂಬ ಅರ್ಜೆಂಟಾಗಿ ಬರೀತಿದ್ದೆ, ಸೊ ಹ್ಯಾಂಡ್ ರೈಟಿಂಗ್ ಅಷ್ಟು ಒಳ್ಳೆಯಿರಲಿಲ್ಲ, ಅದಕ್ಕೆ ಮಾರ್ಕ್ಸ್ ಕಮ್ಮಿ ಬಂತು, ಅದಾಗಿರ್ಬೋದು. ಸೊ ಯು ಶುಡ್ ಅನಲೈಸ್ ವೈ ಇಟ್ ಹ್ಯಾಪನ್, ಯಾಕಾಯಿತು. ಯಾಕೆ ಫಾರ್ ಎಕ್ಸಾಂಪಲ್ ಮ್ಯಾಥ್ಸಲ್ಲಿ ಒಂದು ದೊಡ್ಡ ಕ್ವಶನ್ ಇತ್ತು, ನೀವು ಬರಿತಾ ಹೋದ್ರೆ ಅದರ ಆನ್ಸರ್ ರಾಂಗ್ ಆಯಿತು, ಯಾಕಾಯಿತು. ಅದನ್ನು ನೀವು ಬರೆದು ನಿಮ್ಮ ನೋಟ್ಸಲ್ಲಿ ಬರೀಬೇಕು. ಐ ಮೇಡ್ ದಿಸ್ ಮಿಸ್ಟೇಕ್, ಇದು ಮಿಸ್ಟೇಕ್ ಮಾಡಿದ್ದೆ. ಯಾಕೆ? ಬಿಕಾಸ್ ಇದು FA1 ಇದೆಯಲ್ಲ, ದಿಸ್ FA1 ಈಸ್ ಯುವರ್ ಸ್ಟೆಪ್ಸ್ ಫಾರ್ ಯುವರ್ ಫೈನಲ್ ಎಕ್ಸಾಮ್ಸ್. ಈ ಫೈನಲ್ ಎಕ್ಸಾಮ್ಸ್ಗೆ ಇದು ಸ್ಟೆಪ್ಸ್. ಇಲ್ಲಿ ನೀವು ಮಿಸ್ಟೇಕ್ಸ್ ಮಾಡಿದರೆ ಅದು ನೀವು ನಿಮ್ಮ ಫೈನಲ್ ಎಕ್ಸಾಮ್ ಬೋರ್ಡ್ ಎಕ್ಸಾಮಲ್ಲಿ ಮಾಡಲ್ಲ. ಸೊ ಇಲ್ಲಿ ನೀವು ಮಿಸ್ಟೇಕ್ಸ್ ಮಾಡಲೇಬೇಕು. ಯು ಹ್ಯಾವ್ ಟು ಡೂ ಮಿಸ್ಟೇಕ್ಸ್. ಡೋಂಟ್ ಬಿ ಸ್ಯಾಡ್ ದಟ್ ಯು ಡಿಡ್ ಮಿಸ್ಟೇಕ್ಸ್. ಯು ಹ್ಯಾವ್ ಟು ಡೂ. ಐ ಆಮ್ ಟೆಲಿಂಗ್ ಯು, ಡೂ ಆಲ್ ದ ಮಿಸ್ಟೇಕ್ಸ್ ಇನ್ FA1, FA2, FA3. ಆಗ ನಿಮ್ಮ ಲಾಸ್ಟ್ ಬೋರ್ಡ್ ಎಕ್ಸಾಮಲ್ಲಿ ನೀವು ಮಿಸ್ಟೇಕ್ಸ್ ಮಾಡಲ್ಲ. ಯು ವಿಲ್ ಬಿ ವೆರಿ ಎಕ್ಸ್ಪೀರಿಯನ್ಸ್ಡ್. ದಟ್ ಟೈಮ್ ಯು ಕ್ಯಾನ್ ಸ್ಕೋರ್ ಅ ಗ್ರೇಟ್ ಮಾರ್ಕ್ಸ್. ಸೊ ಅದು ಹೇಗಾಯಿತು, ವೈ ಇಟ್ ಹ್ಯಾಪನ್. ಸೊ ಹ್ಯಾಂಡ್ ರೈಟಿಂಗ್ ಒಳ್ಳೆಯಿಲ್ಲ. ಮತ್ತು ಹೌ ಕ್ಯಾನ್ ಐ ಇಂಪ್ರೂವ್? ವೆರಿ ಇಂಪಾರ್ಟೆಂಟ್. ಬಿಕಾಸ್ FA1, FA2, FA3, FA4 ಇದೆಲ್ಲ ಆಗೋದು ನಿಮ್ಮನ್ನು ಇಂಪ್ರೂವ್ ಮಾಡೋಕ್ಕೆ. ಫಸ್ಟ್ ಆಫ್ ಆಲ್ ಡೋಂಟ್ ಕಂಪೇರ್ ಯುವರ್ ಮಾರ್ಕ್ಸ್ ವಿತ್ ಯುವರ್ ಫ್ರೆಂಡ್ಸ್. ಕಂಪೇರ್ ಮಾಡಬೇಡಿ. ಕಮ್ಮಿ ಮಾರ್ಕ್ಸ್ ಬಂದಿದೆ, ಅದನ್ನು ಇಂಪ್ರೂವ್ ಹೇಗೆ ಮಾಡ್ಬೋದು ಅದನ್ನು ನೋಡಿ. ಹೌ ಕ್ಯಾನ್ ಐ ಇಂಪ್ರೂವ್ ಮೈ ಸ್ಕೋರ್, ಹೌ ಕ್ಯಾನ್ ಐ ಇಂಪ್ರೂವ್ ಮೈ ಮಾರ್ಕ್ಸ್, ಇದನ್ನು ಯು ಹ್ಯಾವ್ ಟು ಸಿ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ 3 ಕ್ವೆಶನ್ಸ್ ಕೇಳಿ ಯಾವುದೆಲ್ಲ 6 ಸಬ್ಜೆಕ್ಟ್ಸ್ಗೆ ನೀವು ಬರೀಬೇಕು. ವೆರಿ 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 ಇಂಪಾರ್ಟೆಂಟ್. 6 ಸಬ್ಜೆಕ್ಟ್ಸಲ್ಲಿ ಯಾಕೆ ಅದಾಯಿತು ಬರೆದು ನೀವು ನೆಕ್ಸ್ಟ್ ಯಾವಾಗ FA2 ಬರಿತೀರಾ ಅದರ ಮೊದಲು ನೀವು ಆ ಪೇಪರನ್ನು ಓದಬೇಕು. ಆಗ ಫಾರ್ ಎಕ್ಸಾಂಪಲ್ ನೀವು ಸೈನ್ಸ್ ಎಕ್ಸಾಮ್ ಬರಲಿಕ್ಕೆ ಹೋಗ್ತೀರಾ, ಅದರ ಮೊದಲು ನೀವು ನೋಡಬೇಕು ವಾಟ್ ಎವರ್ ಮಿಸ್ಟೇಕ್ಸ್ ಐ ಡಿಡ್ ಇನ್ ಮೈ FA1 ಸೈನ್ಸ್ ಎಕ್ಸಾಮ್. ಅದೇ ಇರುತ್ತೆ, ಬ್ಯಾಡ್ ಹ್ಯಾಂಡ್ ರೈಟಿಂಗ್, ನಾನು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ದೆ. ಸೊ ಆಗ ಆ FA2 ಅಲ್ಲಿ ನೀವು ಅದು ರಿಪೀಟ್ ಮಾಡಬಾರ್ದು. ದಿಸ್ ಈಸ್ ಹೌ ಯು ಇಂಪ್ರೂವ್. ಆ್ಯಂಡ್ ಹೀಗೆ ನೀವು ಮಾಡಿದರೆ ಪಕ್ಕ 101% ನೀವು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ. ಮತ್ತು ಯಾವುದೆಲ್ಲ ನಿಮಗೆ ಡೌಟ್ಸ್ ಇದೆ, ನಿಮ್ಮ FA1 ಮಾರ್ಕ್ಸ್ ಹೇಗಿತ್ತು ಕಮೆಂಟ್ ಮಾಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಅಬೌಟ್ SSLC, ಆಸ್ಕ್ ಮಿ ಇನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ. ಓಕೆ, ಬಾಯ್.